ಬೆಳ್ಳಂಬೆಳಗ್ಗೆ ನಗರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರಿ ದುರಂತವೊಂದು ನಡೆದಿದ್ದು ಚಾಲಕ ಸಾವನ್ನಪ್ಪಿದ್ದಾನೆ. ಮಲ್ಪೆಯಿಂದ ರಾತ್ರಿ 3 ಗಂಟೆಯ ವೇಳೆಗೆ ಮೀನನ್ನ ಹೇರಿಕೊಂಡು ಹೊರಟಿದ್ದಂತಹ ಆಟೋ ರಿಕ್ಷಾವೊಂದು ಮರೋಳಿ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಮಾರ್ಗ ಪಕ್ಕದಲ್ಲಿ ನಿಲುಗಡೆಯಾಗಿದ್ದ ಕಪ್ಪು ಕಲ್ಲು ತುಂಬಿ ನಿಂತಿದ್ದಂತಹ ಲಾರಿಗೆ ನಸುಕಿನ ಜಾವ ಡಿಕ್ಕಿಯನ್ನ ಹೊಡೆದಿದೆ. ಮೃತ ಆಟೋ ರಿಕ್ಷಾ ಚಾಲಕ ಮೀನು ವ್ಯಾಪಾರಿಯನ್ನ ಬಂಟ್ವಾಳ ಪರಂಗಿಪೇಟೆಯ ಮೇರ್ಲಪದವು ಅರ್ಕುಳ ನಿವಾಸಿ ಕೆ ಸಲೀಂ ಎಂದು ಗುರುತಿಸಲಾಗಿದ್ದು ಸ್ಥಳೀಯರು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಚಿಕಿತ್ಸೆಗೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ತೆರಳಿರುವಂತಹ ಕಂಕನಾಡಿ ಗ್ರಾಮಾಂತರ ಠಾಣಾ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ರು. ಡಿಕ್ಕಿ ಹೊಡೆದ ಪರಿಣಾಮ ಆಟೋ ರಿಕ್ಷಾ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ರಸ್ತೆ ಪಕ್ಕದ ಪೊದೆಯಲ್ಲಿ ಮೀನುಗಳು, ಮೀನಿನ ಟ್ರೈಗಳು ಚಲಾಪಿಲಿಯಾಗಿ ಬಿದ್ದಿರುವುದು ಕಂಡುಬಂತು. ಪೊಲೀಸರು ಇವುಗಳನ್ನು ತೆರವುಗೊಳಿಸಿ ರಸ್ತೆ ಸಂಚಾರ ಸುಗಮಗೊಳಿಸಿದ್ರು. ಮರೋಳಿಯ ರಸ್ತೆಯ ಪಕ್ಕದಲ್ಲಿ ಕಪ್ಪು ಕಲ್ಲು ಹೇರಿಕೊಂಡು ನಿಂತಿರುವಂತಹ ಲಾರಿಗಳು ಅಪಾಯಕ್ಕೆ ಕಾರಣವಾಗಿದ್ದು ಇವುಗಳನ್ನು ತೆರವುಗೊಳಿಸಬೇಕೆಂದು ಸ್ಥಳೀಯರು ಹಲವು ಬಾರಿ ಸಂಬಂಧಪಟ್ಟವರಿಗೆ ದೂರನ್ನ ನೀಡಿದ್ರೂ ತೆರವುಗೊಳಿಸಿರಲಿಲ್ಲ. ಇದು ಅಪಾಯಕಾರಿಯಾಗ್ತಾ ಇದೆ ಎಂದು ಸ್ಥಳೀಯರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ.